ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅವರು ತೋರಿಸಿದ ಅನೇಕ ಸನ್ಮಾರ್ಗಗಳು, ಶುಭ ಸಂದೇಶಗಳು, ಸಚ್ಚಾರಿತ್ರ್ಯಗಳು ಇವುಗಳನ್ನು ಚೆನ್ನಾಗಿ ತಿಳಿದುಕೊಂಡು ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ಮಾಡಬೇಕು. ಗುರುಭಕ್ತಿ ಟೀಕಾಕೃತ್ಪಾದರಲ್ಲಿದ್ದದ್ದು ಗುರುಗಳ ಉಪಕಾರವನ್ನು ಸ್ಮರಣೆ ಮಾಡುವಂತಹ ಅವರ ವಿನಯ, ಆ ಕೃತಜ್ಞತಾ ಮನೋಭಾವ, ಗುರುಗಳಿಂದ ಉಪಕಾರವನ್ನು ಪಡೆದು ಅನುಗ್ರಹವನ್ನು ಪಡೆದು ಜ್ಞಾನ ಬಂದ ಮೇಲೆ, ಪಾಂಡಿತ್ಯ ಬಂದ ಮೇಲೆ ಸಾಕಷ್ಟು ಜನ ಬಾಗಿ ನಮಸ್ಕಾರ ಮಾಡುತ್ತಾರೆ ಅಂತಾದಾಗ ಮರೆತು ಬಿಡುವ ಜನ ಸಾಕಷ್ಟು ಕಾಣುತ್ತಾರೆ. ಮಾನ ಮರ್ಯಾದೆಗಳು, ಹಣಕಾಸು, ಅಧಿಕಾರ, ಅಂತಸ್ತು ಇವುಗಳೆಲ್ಲ ಸಿಕ್ಕಂತೆ ತಂದೆ ತಾಯಿ ಗುರುಗಳು, ಕೆಲವರಂತೂ ದೇವರನ್ನೂ ಮರೆಯುವವರಿದ್ದಾರೆ. ಅಂತಹ ಕೃತಜ್ಞರಾದ ಜನರಿಗೆ, ಕೃತಜ್ಞರಾಗಬಹುದಾದ ಸ್ಥಿತಿಯಲ್ಲಿರುವಂತಹ ಜನರಿಗೆ ಹೇಗೆ ಕೃತಜ್ಞರಾಗಿರಬೇಕು, ಕೃತಜ್ಞರಾಗಿರಬಾರದು ಅಂತ ಉಪದೇಶ ಮಾಡುವುದು ಮಾತ್ರವಲ್ಲದೆ ತಮ್ಮ ವರ್ತನೆಯಿಂದಲೇ ಕಲಿಸಿಕೊಟ್ಟಿದ್ದಾರೆ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ಪಾದರು. ಅಕ್ಷೋಭ್ಯತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯ ಮೇ ಅಂತ ಹೇಳ್ತಾರೆ. ಇಂತಹ ಮಹಾಜ್ಞಾನಿಗಳು ಮಹಾಜ್ಞಾನಿ ವರೇಣ್ಯರಿಂದ ಉಪಾಸ್ಯರಾದವರು ಇವರ ಒಂದು ವಾಕ್ಯದ ಅರ್ಥವನ್ನು ತಿಳಿದರೆ ಜನ್ಮ ಸಾರ್ಥಕ ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು ಭಾವಿಸಿರುವಾಗ ಎಂಥದೇ ತತ್ವವನ್ನು ತಾವು ನಿರೂಪಣೆ ಮಾಡಿದರೂ ಕೂಡ, ಪರಮತಗಳ ನಿರಾಕರಣೆ ಮಾಡಿದರೂ ಕೂಡ, ಸಿದ್ಧಾಂತದ ಪ್ರಮೇಯಗಳ ಆವಿಷ್ಕಾರ ಮಾಡಿದರೂ ಕೂಡ ದಾಸರಾಜರಂತಹ ಮಹಾಜ್ಞಾನಿ ವರೇಣ್ಯರು ತಾವು ನಿರೂಪಣೆ ಮಾಡಿರುವಂತಹ ವಿಷಯ ಟೀಕಾಕೃತ್ಪಾದರಿಗೆ ಸಮ್ಮತ ಅಂತ ಶ್ರೀಮಠ್ ಟೀಕಾಕೃತ್ಪಾದರ ನ್ಯಾಯಸುಧಾ, ತತ್ವಪ್ರಕಾಶಿಕ ಅಥವಾ ಪ್ರಮಾಣ ಪದ್ಧತಿ ಇತ್ಯಾದಿ ಗ್ರಂಥಗಳ ಉದಾಹರಣೆಯನ್ನು ಮಾಡಿ ಈ ವಾಕ್ಯದಿಂದ ಹೀಗೂ ಅರ್ಥ ಬರ್ತದೆ, ಇದು ಟೀಕಾಕೃತ್ಪಾದರಿಗೆ ಸಮ್ಮತವಾದದ್ದು ಅಂತ ತೋರಿಸಿ ತಾವು ಹೇಳಿದಂತಹ ತತ್ವವನ್ನು, ಪ್ರಮೇಯವನ್ನು ದೃಢಪಡಿಸ್ತಾರೆ. ತಾವು ನಿರೂಪಣೆ ಮಾಡಿರುವಂತಹ ವಿಷಯ ಟೀಕಾಕೃತ್ಪಾದರ ವಚನದ ಗರ್ಭದಲ್ಲಿದೆ ಅನ್ನುವುದಕ್ಕಾಗಿ ಇದನ್ನು ಅತ್ಯಂತ ಪ್ರಾಮಾಣಿಕ ಎಂಬುದಾಗಿ ಎಲ್ಲರೂ ತಿಳಿಯಬೇಕು ಅನ್ನುವ ರೀತಿಯಲ್ಲಿ ಚಂದ್ರಿಕಾ ತರ್ಕತಾಂಡವಾದಿ ಗ್ರಂಥಗಳಲ್ಲಿ ಅವರು ತೋರಿಸಿಕೊಡ್ತಾರೆ. ಅಂದರೆ ಅದೆಂತಹ ಜ್ಞಾನದ ಮೇರು ಶ್ರೀಮಠ್ ಟೀಕಾಕೃತ್ಪಾದರು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ ಬಹಳ ಎತ್ತರದ ವ್ಯಕ್ತಿತ್ವ ಅನ್ನುವುದನ್ನು ಹೇಳುವ ಅರ್ಥದಲ್ಲಿ ಮೇರು ಅಂತ, ಜ್ಞಾನದ ಮೇರು ಅಂತ ಹೇಳ್ತೇವೆ. ಜ್ಞಾನದ ಎತ್ತರ ಇದೆ. ಅಷ್ಟು ಮಾತ್ರ ಅಲ್ಲ, ಟೀಕಾಕೃತ್ಪಾದರು ಹೇಳಿದ ಈ ವಿಷಯ ಸರಿಯಲ್ಲ ಅನ್ನುವ ಮಾತನ್ನು ಮುಂದೆ ಬಂದ ಜ್ಞಾನಿಗಳು ಹೇಳೋದಿಲ್ಲ. ಅದನ್ನು ಸಮರ್ಥನೆ ಮಾಡುವುದಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ದಾರೆ, ಗ್ರಂಥಗಳನ್ನು ಬರೆದಿದ್ದಾರೆ. ಅದರ ಬಗ್ಗೆ ಆಕ್ಷೇಪಣೆ ಮಾಡುವುದಕ್ಕೆ, ನಿರಾಕರಣೆ ಮಾಡುವುದಕ್ಕೆ ಒಂದು
ಪ್ರಯತ್ನವನ್ನು ಮಾಡೋದಿಲ್ಲ. ಅಷ್ಟು ಶ್ರೀಮಟ್ಟಿಕಾಕೃತ್ಪಾದರ ಬಗ್ಗೆ ಆದರ. ಆದ್ದರಿಂದಲೂ ಅವರು ಮೇರು ಅಂತ. ಗೀತಾ ತಾತ್ಪರ್ಯದಲ್ಲಿ ಮೇರು ಅನ್ನುವ ಶಬ್ದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರೀತಾರೆ. ಈರ ಅಂದ್ರೆ ಪ್ರೇರಣೆ ಮಾಡುವ ವ್ಯಕ್ತಿ. ಭಗವಂತನಿಗೆ ಪ್ರೇರಣೆ ಮಾಡುವ ವ್ಯಕ್ತಿ ಯಾರೂ ಇಲ್ಲ ಅನ್ನೋದಕ್ಕಾಗಿ ಪರಮಾತ್ಮನಿಗೆ ಈರ. ಯಾರಿಗೆ ಈರ, ಸಮೀರ, ಪ್ರೇರಕ ಇನ್ನೊಬ್ಬರಿಲ್ಲ ಅವನು ಮೇರ. ಅವರು ಇವರು ಈರ ಇಲ್ಲದೆ ಇದ್ದವರು ಬಹಳ ಮಂದಿ ಇರಬಹುದು. ನಮಗೂ ಯಾರೂ ಈರ ಇಲ್ಲ, ಯಾಕೆ ಯಾರ ಮಾತು ಕೇಳೋದೇ ಇಲ್ಲ. ಯಾರ ಮಾತು ಆ ತಂದೆ ತಾಯಿ ಗುರು ಬಂಧು ಬಳಗ ಹಿರಿಯರು ಅವರ ಮಾತು ಕೇಳದೇ ಇರಬಹುದು. ಆದರೆ ಸಮೀರ ಮುಖ್ಯ ಪ್ರಾಣದೇವರಿದ್ದಾರಲ್ಲ ಅವರಿಗೆ ವಶನಾಗಿ ಅಂತೂ ಇರಲೇಬೇಕು. ಅವರಿಗೂ ವಶನಾಗಿರೋದಿಲ್ಲ ಅಂದ್ರೆ ಇರೋದೇ ಇಲ್ಲ ಅಂತ ಅರ್ಥ. ಆದರೆ ನಾನೇನೋ ನೋನೇ ನನ್ನ ನಾನೋ ನೂನಂ ನಾನೇ ನಾನು ನಾನುನ್ನ. ಆ ವಾಯುದೇವರ ಪ್ರೇರಣೆ ಇಲ್ಲದಿರುವ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಪರಮಾತ್ಮ. ಹೀಗಾಗಿ ಈರ ಸಮೀರ ಇನ್ನುಳಿದವರಿಗೆ ಬೇಕಾಗಬಹುದು, ಆದರೆ ಆ ಭಗವಂತನಿಗೆ ಆ ಸಮೀರರೂ ಬೇಡ. ಹೀಗಾಗಿ ಆ ಪರಮಾತ್ಮನಿಗೆ ಮೇರ ಅಂತ. ತೃತೀಯೋ ಅತಿಶಯ ಮೇರು. ಸರ್ವಥ ಯಾವ ಕಾಲದಲ್ಲಿಯೂ ಪರಮಾತ್ಮನಿಗೆ ಇನ್ನೊಬ್ಬರು ಪ್ರೇರಕರಿಲ್ಲ ಅನ್ನೋದಕ್ಕೆ ಮೇರು. ಅದು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ತಿಳಿಸಿಕೊಡುವಂತಹ ಶಬ್ದ. ಅದಿನ್ಯಾರಿಗೂ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ದೇವರು ಪ್ರೇರಕ ಇದ್ದಾರೆ. ಯಾರೂ ಪ್ರೇರಕರಿಲ್ಲದೆ ಇರುವವರು ಅಂದರೆ ದೇವರೊಬ್ಬರೇ. ಆದರೆ ಇನ್ನೊಂದು ಅರ್ಥದಲ್ಲಿ ನಾವು ತಿಳಿಯೋದಾದ್ರೆ ಈರ ಅಂದ್ರೆ ಪ್ರೇರಣೆ ಅಂದ್ರೆ ಇದು ಮೈಕ್ ಹೀಗಿದೆ, ಹೀಗೆ ಸರಿಸಿದರೆ ಇದು ಈರ ಅಂತ. ಇದನ್ನು ಸರಿಸೋದು, ಇದರ ನೋದನ, ಅದೊಂದು ತರಹದ ಈರಣ ಪ್ರೇರಣ. ಇದ್ದ ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಸರಿಸಿದರೆ ಅದು ಈರಣ ಪ್ರೇರಣ, ಅದು ನೋದನ. ಹಾಗೆ ಟೀಕಾಕೃತ್ಪಾದರು ಹೇಳಿದಂತಹ ಏನು ವಚನ ಇದೆ, ಅವರು ಮಂಡನ ಮಾಡಿದ ಸಿದ್ಧಾಂತ ಇದೆ, ಆ ವಿಷಯದ ಬಗ್ಗೆ ಮುಂದೆ ಬಂದವರು ಯಾರೂ ಈರಣ ಮಾಡಿ ಸರಿಸಿ ಕದಲಿಸಿ ನೋದನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೇರು ಅನ್ನೋದಕ್ಕೆ ಅವರು ಮೇರು ಅಂತ, ಜ್ಞಾನ ಮೇರು. ಅಂಥ ಜ್ಞಾನ ಮೇರು ಆದ್ದರಿಂದಲೇ ಅವರ ಜ್ಞಾನ ಇದು ಬಹಳ ಮೇಲು. ಲಗಳಿಗೆ ಅಭೇದ ಇದೆ. ಅವರ ಜ್ಞಾನ ಇದು ಮೇರು ಅನ್ನೋದಕ್ಕೆ ಅವರೆಲ್ಲರಿಗಿಂತಲೂ ಮೇಲು. ಆದರೂ ಕೂಡ ಅಕ್ಷೋಭ್ಯ ತೀರ್ಥ ಗುರುಣ ಸುಖವತ್ ಶಿಕ್ಷಿತಸ್ಯನೇ. ಅಕ್ಷೋಭ್ಯ ತೀರ್ಥರಿಂದ ಪಾಠ ಹೇಳಿದ್ದಾರೆ ಅಂತ ಹೇಳೋದೊಂದು ಬೇರೆ. ನಾವು ಇಂಥವರ ಹತ್ರ ಪಾಠ ಕೇಳಿದ್ದೇವೆ. ಪಾಠ ಕೇಳೋದು ಅಂದ್ರೇನು? ನಾವು ಓದ್ತಾ ಹೋಗೋದು, ಗುರುಗಳು ಕೇಳ್ತಾ ಇದ್ರು, ಏನಾದರೂ ತಪ್ಪಿದ್ರೆ ಹೇಳ್ತೇನೆ ಅಂತ ಅಂದಿದ್ರು. ಆ ತಪ್ಪೋ ಪ್ರಶ್ನೆಯೇ ಬರಲಿಲ್ಲ, ಅವ್ರು ಹೇಳೋ ಪ್ರಶ್ನೆಯೂ ಬರಲಿಲ್ಲ, ಪಾರಾಯಣ ಮಾಡಿ ಮುಗಿಸಿಬಿಟ್ಟೆ, ಮಂಗಳ ಆಯಿತು ಅಂತ ಹೀಗೆ ಹೇಳೋದು ಒಂದು ತರಹದ ಪದ್ಧತಿ ಇದೆ. ಅಥವಾ ನಾವು ಅವರು ಒಟ್ಟಿಗೆ ಪುಸ್ತಕ ನೋಡ್ತಿದ್ವಿ ಅಂತಾರೆ, ಓದಿದ್ದೇವೆ ಅಂತ ಹೇಳಲಿಕ್ಕೂ ಸಂಕೋಚ ಕೆಲವು. ನಾವು ಅವರು ಸೇರಿ ನಾನು ಚೇಷ್ಟೆ ಹೇಳ್ತಾ ಇಲ್ಲ. ಹೀಗೆ ಜ್ಞಾನ ಸ್ವಲ್ಪ ಬಂದ್ರೆ ಮನುಷ್ಯನಿಗೆ ಹಾಗೆ ಅಹಂಕಾರ ಬರ್ತದೆ. ಯಾರಿಗೊಬ್ಬರಿಗೆ ಬಂದಿದೆ, ಯಾರಿಗೆ ಇವ್ರಿಗೆ ಅವರಿಗೆ ಅಂತ, ಯಾರ ವ್ಯಕ್ತಿಗೆ ಅಂತ ನಾನು ಹೇಳ್ತಾ ಇಲ್ಲ. ಹೀಗೆ ಕೆಲವರಿಗೆ ಅನಿಸ್ತು. ನಾವು ಅವರು ಸೇರಿ ಪುಸ್ತಕ ನೋಡ್ತಿದ್ವಿ ಅಂತ ಹೇಳುವಂಥವರು ಕೆಲವರು. ಇದರ ಬಗ್ಗೆ ನಾನು ಸಾಕಷ್ಟು ಚಿಂತನೆ ಮಾಡುವಾಗ ಅವರು ನಮ್ಮ ಜೊತೆಗಿದ್ರು ಅನ್ನೋ ತರಹ
ಅವರ ಸಹಕಾರ ಇತ್ತು ಅಂತ ಹೀಗೆಲ್ಲ ಇರಲಿ. ಆದರೆ ಟೀಕಾಕೃತ್ಪಾದರು ಹೇಳೋ ಮಾತು ನೋಡಿ, ಅಂದರೆ ತಮ್ಮನ್ನ ಹೇಗೆ ಹೇಳಿಕೊಳ್ತಾರೆ, ಶುಕವತ ಅಂತಾರೆ, ಗಿಳಿ ಒಂದೊಂದೇ ಶಬ್ದವನ್ನ ಅಂದು 10 ಸಲ ಅಂದದ್ದನ್ನ ಕೇಳಿ ಅದು ಅನಬೇಕು. ಹಾಗಿದ್ರೆ ಟೀಕಾಕೃತ್ಪಾದರು ಇಲ್ಲ, ಮಹಾಜ್ಞಾನಿಗಳು, ಮಹಾನುಭಾವರು. ಆದರೆ ಅಷ್ಟು ಅಕ್ಷೋಭ್ಯ ತೀರ್ಥರು ಅನುಗ್ರಹ ಮಾಡಿದ್ದಾರೆ. ಅವರು ಅಷ್ಟು ಸ್ಪಷ್ಟವಾಗಿ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಉಪದೇಶ ಮಾಡಿದ್ದಾರೆ, ಉಪಕಾರ ಮಾಡಿದ್ದಾರೆ ಎನ್ನುವುದನ್ನು ಹೇಳುವ ರೀತಿಯಲ್ಲಿ ಆ ಗುರುಗಳ ಮುಂದೆ ನಾನೇನಲ್ಲ ಅಂತ ಹೇಳಿಕೊಳ್ಳುವಂತಹ ವಿನಯ, ಅಂತಹ ಜ್ಞಾನವನ್ನು ಗುರುಗಳಿಂದ ಪಡೆದ ಮೇಲೂ ಅವರಿಗಿತ್ತು ಅಂತಾದರೆ ಅದೇ ಅವರ ವಿನಯದ ಸ್ಪಷ್ಟ ನಿದರ್ಶನ. ಪ್ರಸಿದ್ಧವಾದದ್ದು ನಿಮಗೆಲ್ಲ ಗೊತ್ತು, ನ ಶಬ್ದಾರ್ಥೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ಅಂತ ಹೇಳಿ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಎಂಬುದಾಗಿ ಹೇಳಿಕೊಂಡಿದ್ದಾರೆ. ಅಂತಹ ಶ್ರೀಮತ್ ಟೀಕಾಕೃತ್ಪಾದರ ಆ ವಿನಯವನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ವಿನಯ ರುಚಯಸ್ತಸ್ಮಾತ್, ವಿನಯದಲ್ಲಿ ರುಚಿ ಇರಬೇಕು. ಅಹಂಕಾರದಲ್ಲಿ ಅಭಿರುಚಿ ಇರಬಾರದು. ಅಹಂಕಾರದಿಂದ ಮೆರೆಯುವ ದುರಾಶೆ ನಮ್ಮಲ್ಲಿರಬಾರದು. ವಿನಯ ರುಚಯಸ್ತಸ್ಮಾತ್ ಸಂತಸ್ತದೈವ ನಿರಂಕುಶಃ, ವಿನಯದಲ್ಲಿ ಅಭಿರುಚಿ ನಮಗಿರಬೇಕು ಅನ್ನುವುದನ್ನು ಶ್ರೀಮತ್ ಟೀಕಾಕೃತ್ಪಾದರ ಆದರ್ಶದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಇದನ್ನು ಪ್ರವಚನ ಅಂತ ಕೇಳಬೇಡಿ, ನಾವು ಪ್ರವಚನ ಅಂತ ಹೇಳ್ತಾ ಇಲ್ಲ. ಇದನ್ನು ರೂಢಿಸಿಕೊಳ್ಳುವ ಪ್ರಯತ್ನ ಮಾಡುವುದಕ್ಕೊಂದು ಚಿಂತನ. ಎಲ್ಲಿ ಅಹಂಕಾರದ ಪ್ರವೇಶ ಇದೆ, ಎಲ್ಲಿ ಯಾವ ಮಾತಿನಲ್ಲಿ ವರ್ಣಾತ್ಮಕ ಸಿಜ್ಯೋತಿರಸಿ ತೇಜೋಸಿ